ಸ್ನೇಹಿತರೆ ನಮಸ್ಕಾರ. ಭಾರತದ ಉದ್ಯಾನ ನಗರಿ, ತಂತ್ರಜ್ಞಾನ ನಗರಿ ಎಂದೇ ಪ್ರಸಿದ್ಧಿಯಾಗಿರುವ ಬೆಂಗಳೂರು ಈಗ ಹೊಸ ಪ್ರಯಾಣದ ಯುಗಕ್ಕೆ ಕಾಲಿಡುತ್ತಿದೆ. ಬೆಂಗಳೂರಿನ ಸುತ್ತುವರಿದ ನಗರಗಳು ಮತ್ತು ಜಿಲ್ಲೆಗಳಿಗೆ ವೇಗವಾದ ಮತ್ತು ಆರಾಮದಾಯಕ ರೈಲು ಸೇವೆ ಒದಗಿಸಲು ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಸಾರಿಗೆ ನಿಗಮ ಜೊತೆ ಸೇರಿ ನಮೋ ಭಾರತ್ ಸೆಮಿ ಹೈಸ್ಪೀಡ್ ರೈಲು ಯೋಜನೆ ರೂಪಿಸುತ್ತಿದೆ. ಈ ಯೋಜನೆಯಡಿ 4 ಹೊಸ ರೈಲು ಮಾರ್ಗಗಳು ಪ್ರಸ್ತಾಪಗೊಂಡಿವೆ. ಇವು ಬೆಂಗಳೂರಿನ ಸಂಚಾರದ ಒತ್ತಡವನ್ನು ಕಡಿಮೆ ಮಾಡಿ ಸುತ್ತಮುತ್ತಲಿನ ನಗರಗಳಿಗೆ ವೇಗವಾದ ಸಂಪರ್ಕ ಒದಗಿಸುತ್ತವೆ. ಈ ರೈಲುಗಳು ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಓಡಲಿವೆ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುತ್ತವೆ. ಯೋಜನೆಯ ಉದ್ದೇಶ ಮತ್ತು ಹಿನ್ನೆಲೆ: ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರು ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿದೆ. ಆದರೆ ಈ ಬೆಳವಣಿಗೆಯೊಂದಿಗೆ ಸಂಚಾರ ಸಮಸ್ಯೆಯೂ ಹೆಚ್ಚಾಗಿದೆ. ಈ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರವು ಪ್ರಾದೇಶಿಕ ವೇಗ ಸಾರಿಗೆ ವ್ಯವಸ್ಥೆ ಮಾದರಿಯನ್ನು ಅಳವಡಿಸಲು ಮುಂದಾಗಿದೆ. ಈ ರೈಲು ಮಾರ್ಗಗಳು ಬೆಂಗಳೂರಿನಿಂದ ಮೈಸೂರು, ತುಮಕೂರು, ಕೋಲಾರ ಮತ್ತು ಧರ್ಮಪುರಿ ಕಡೆ ಸಂಪರ್ಕ ಕಲ್ಪಿಸುತ್ತವೆ. ರೈಲುಗಳು ಪ್ರತ್ಯೇಕ ಹಳಿಗಳಲ್ಲಿ ಓಡಲಿದ್ದು ಅಲ್ಪ ನಿಲ್ದಾಣಗಳು ಮತ್ತು ಉತ್ತಮ ಸಿಗ್ನಲ್ ವ್ಯವಸ್ಥೆಯೊಂದಿಗೆ ಕೆಲಸ ಮಾಡುತ್ತವೆ. ಇದರಿಂದ ಪ್ರಯಾಣ ಹೆಚ್ಚು ವೇಗವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಸಾಗುತ್ತದೆ. ಪ್ರಸ್ತಾವಿತ 4 ರೈಲು ಮಾರ್ಗಗಳು ಯಾವುವು ಅಂತ ನೋಡೋದಾದ್ರೆ, ಬೆಂಗಳೂರು ಮೈಸೂರು ಮಾರ್ಗ 145 ಕಿಲೋಮೀಟರ್. ಕರ್ನಾಟಕದ ರಾಜಧಾನಿ ಮತ್ತು ಸಾಂಸ್ಕೃತಿಕ ನಗರಿಯನ್ನು ಸಂಪರ್ಕಿಸುವ ಈ ಮಾರ್ಗದಲ್ಲಿ ಪ್ರಯಾಣ ಸಮಯ ಕೇವಲ 90 ನಿಮಿಷಕ್ಕೆ ಇಳಿಯಲಿದೆ. ಕೆಂಗೇರಿ, ರಾಮನಗರ, ಚನ್ನಪಟ್ಟಣ ಹಾಗೂ ಮಂಡ್ಯ ನಿಲ್ದಾಣಗಳು ಮಧ್ಯ ಬರಲಿವೆ. ಇದರಿಂದ ವ್ಯಾಪಾರ, ಪ್ರವಾಸ ಮತ್ತು ದೈನಂದಿನ ಪ್ರಯಾಣ ಸುಲಭಗೊಳ್ಳಲಿದೆ. ಬೆಂಗಳೂರು ತುಮಕೂರು ಮಾರ್ಗ 60 ಕಿಲೋಮೀಟರ್. ಕೈಗಾರಿಕಾ ನಗರಿ ತುಮಕೂರಿಗೆ ವೇಗವಾದ ಸಂಪರ್ಕ ನೀಡುವ ಈ ಮಾರ್ಗವು ಯಶವಂತಪುರ, ನೆಲಮಂಗಲ, ದಾಬಸ್ಪೇಟೆ ಮೂಲಕ ಹಾದು ಹೋಗುತ್ತದೆ. ಇದರಿಂದ ಕಾರ್ಮಿಕರು ಮತ್ತು ಉದ್ಯಮಿಗಳಿಗೆ ಹೆಚ್ಚು ಅನುಕೂಲವಾಗುತ್ತದೆ. ಬೆಂಗಳೂರು ಹೊಸಕೋಟೆ ಕೋಲಾರ ಮಾರ್ಗ 65 ಕಿಲೋಮೀಟರ್. ಪೂರ್ವ ಭಾಗದ ಉದ್ಯಮ ಮತ್ತು ನಿವಾಸ ಪ್ರದೇಶಗಳಿಗೆ ಸಂಪರ್ಕ ನೀಡುವ ಈ ಮಾರ್ಗವು ಬೈಯಪ್ಪನಹಳ್ಳಿ ಮತ್ತು ಹೊಸಕೋಟೆ ಮೂಲಕ ಹಾದು ಹೋಗುತ್ತದೆ. ಕೋಲಾರ ಮತ್ತು ಅದರ ಸುತ್ತಲಿನ ಪಟ್ಟಣಗಳಿಗೆ ವೇಗವಾದ ಸಾರಿಗೆ ನೀಡುತ್ತದೆ. ಬೆಂಗಳೂರು ಹೊಸೂರು ಕೃಷ್ಣಗಿರಿ ಧರ್ಮಪುರಿ ಮಾರ್ಗ 138 ಕಿಲೋಮೀಟರ್. ಇದು ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಅಂತಾರಾಜ್ಯ ಮಾರ್ಗ. ಎಲೆಕ್ಟ್ರಾನಿಕ್ ಸಿಟಿ, ಹೊಸೂರು, ಕೃಷ್ಣಗಿರಿ, ಧರ್ಮಪುರಿ ನಿಲ್ದಾಣಗಳು ಮಧ್ಯ ಬರಲಿವೆ. ಈ ಮಾರ್ಗವು ದೈನಂದಿನ ಕೆಲಸಗಾರರು ಮತ್ತು ವ್ಯವಹಾರ ಪ್ರಯಾಣಿಕರಿಗೆ ದೊಡ್ಡ ಸಹಾಯವಾಗಲಿದೆ. ರೈಲುಗಳ ತಾಂತ್ರಿಕ ವೈಶಿಷ್ಟ್ಯಗಳು: ನಮೋ ಭಾರತ್ ರೈಲುಗಳು ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುತ್ತವೆ. ಎಲ್ಲ ಬೋಗಿಗಳು ಏರ್ ಕಂಡೀಷನ್, ಆರಾಮದಾಯಕ ಸೀಟ್ಗಳು ಮತ್ತು ಸುರಕ್ಷತಾ ವ್ಯವಸ್ಥೆಗಳಿಂದ ಕೂಡಿರುತ್ತವೆ. ಗರಿಷ್ಠ ವೇಗ ಗಂಟೆಗೆ 160 ಕಿಲೋಮೀಟರ್. ಸರಾಸರಿ ವೇಗ ಗಂಟೆಗೆ 85ರಿಂದ 100 ಕಿಲೋಮೀಟರ್. ಈ ನಮೋ ಭಾರತ್ ರೈಲುಗಳು ಮೆಟ್ರೋ, ಬಸ್ ಮತ್ತು ವಿಮಾನ ನಿಲ್ದಾಣ ಅಂತಹ ಪ್ರಮುಖ ಸಾರಿಗೆ ವ್ಯವಸ್ಥೆಗಳೊಂದಿಗೆ ಸಂಪರ್ಕಗೊಳಿಸುತ್ತದೆ. ಈ ರೈಲುಗಳು ಮೆಟ್ರೋಗೆ ಹೋಲಿಸಿದರೆ ಕಡಿಮೆ ನಿಲ್ದಾಣಗಳು ಮತ್ತು ಹೆಚ್ಚು ವೇಗವನ್ನು ಹೊಂದಿರುತ್ತವೆ. ಹಾಗಾಗಿ ದೂರ ಪ್ರಯಾಣಿಕರಿಗೆ ಹೆಚ್ಚು ಸೂಕ್ತ. ಆರ್ಥಿಕ ಮತ್ತು ಸಾಮಾಜಿಕ ಪ್ರಯೋಜನಗಳು: ಈ ಯೋಜನೆ ಬೆಂಗಳೂರಿನ ಸಂಚಾರದ ಒತ್ತಡವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಲಿದೆ. ಜನರು ಮೈಸೂರು, ತುಮಕೂರು, ಹೊಸೂರು ಅಥವಾ ಕೋಲಾರದಿಂದ ಬೆಂಗಳೂರಿಗೆ ಕೇವಲ 1 ರಿಂದ 1.5 ಗಂಟೆಗಳಲ್ಲಿ ತಲುಪಬಹುದು. ಕೈಗಾರಿಕೆಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳು ಹೊಸ ಬೆಳವಣಿಗೆಯನ್ನು ಕಾಣಲಿವೆ. ಸರ್ಕಾರದ ಬಿಹ್ಯಾಂಡ್ ಬೆಂಗಳೂರು ಯೋಜನೆಗೂ ಇದು ದೊಡ್ಡ ಬೆಂಬಲ. ಇದು ಹೊಸ ಉದ್ಯೋಗಾವಕಾಶವನ್ನು ಸೃಷ್ಟಿಸಿ ಪ್ರಾದೇಶಿಕ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಯೋಜನೆಯ ಹಂತ ಮತ್ತು ಮುಂದಿನ ಗುರಿ: ಪ್ರಸ್ತುತ ಯೋಜನೆ ಸಾಧ್ಯತೆಯ ಅಧ್ಯಯನ ಹಂತದಲ್ಲಿದೆ. ಸರ್ಕಾರ ಮತ್ತು ಎನ್ಸಿಆರ್ಟಿಸಿ ಸೇರಿ ವಿವರವಾದ ಯೋಜನಾ ವರದಿ DPR ತಯಾರಿಸುತ್ತಿವೆ. ಭೂಸ್ವಾಧೀನ, ಹಣಕಾಸು ಮತ್ತು ತಾಂತ್ರಿಕ ಅನುಮೋದನೆಗಳು ಪೂರ್ಣಗೊಂಡ ಬಳಿಕ ಕೆಲಸ ಪ್ರಾರಂಭವಾಗಲಿದೆ. 2026ರಲ್ಲಿ DPR ಪೂರ್ಣಗೊಳ್ಳಬಹುದು ಹಾಗೂ 2027ರ ನಂತರ ನಿರ್ಮಾಣ ಪ್ರಾರಂಭವಾಗುವ ನಿರೀಕ್ಷೆ ಇದೆ. ಯೋಜನೆ ಎಲ್ಲ ಹಂತಗಳನ್ನು ಸರಾಗವಾಗಿ ಮುಗಿಸಿದ್ರೆ 2032ರ ವೇಳೆಗೆ ಈ ರೈಲುಗಳು ಓಡಲಿವೆ. ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಿಜವಾದ ಪ್ರಾದೇಶಿಕ ವೇಗ ರೈಲು ವ್ಯವಸ್ಥೆ ಕಾಣಬಹುದು. ಇದಿಷ್ಟು ನಮೋ ಭಾರತ್ ರೈಲುಗಳ ಮಾಹಿತಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.